ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡಿದ್ದಾರಾ ಸಿದ್ದರಾಮಯ್ಯ? ಹಸಿರು ಸೇನೆ ರೈತ ಜಿಲ್ಲಾಧ್ಯಕ್ಷ ಮಹೇಶ್ ಕುಮಾರ್ ಹೇಳಿಕೆ. ಪ್ರಾಮಾಣಿಕರಿಗೆ ಕೈತಪ್ಪಿ ಹೋಯಿತು ಸಿಎಂ ಕುರ್ಚಿ, ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ರಾಜೀನಾಮೆ. ಜನರ ನಿರ್ಧಾರವನ್ನು ಧಿಕ್ಕರಿಸಿ ರಾಜೀನಾಮೆ ನೀಡಿರುವ ಸಿದ್ದರಾಮಯ್ಯ ವಿರುದ್ಧ ನಾನು ನ್ಯಾಯಾಲಯಕ್ಕೆ ಹೋಗುತ್ತೇನೆ. ಚಾಮರಾಜನಗರ ಜಿಲ್ಲೆಯ ಸಂತೇಮರಹಳ್ಳಿ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಾಮರಾಜನಗರ ಜಿಲ್ಲಾ ಹಸಿರು ಸೇನೆ ರೈತ ಸಂಘದ ಜಿಲ್ಲಾಧ್ಯಕ್ಷರು ಮಹೇಶ್ ಕುಮಾರ್ ಅವರು ಮಾತನಾಡಿ, ಸಿದ್ದರಾಮಯ್ಯ ಅವರು ಅಪ್ರತಿಮ ರಾಜೀನಾಮೆಯನ್ನು ನಾನು ವಿರೋಧಿಸುತ್ತೇನೆ. ಅವರ ಆಡಳಿತದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ನಡೆದಿವೆ. ಅವರು ಏಕಾಏಕಿ ರಾಜೀನಾಮೆ ನೀಡಿರುವುದಕ್ಕೆ ಹೈಕಮಾಂಡ್ ಕಾರಣ. ನಾನು ನೇರವಾಗಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರನ್ನು ವಿರೋಧಿಸುತ್ತೇನೆ. ಜನ ಅಭಿಪ್ರಾಯದಂತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ, ಇಲ್ಲವಾದರೆ ರಾಷ್ಟ್ರಪತಿಗಳ ಆಡಳಿತ ಬರಲಿ ಎಂದು ಮಾಧ್ಯಮದ ಮುಂದೆ ತಿಳಿಸಿದರು. ಈಗಿನ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ ವ್ಯವಸ್ಥೆ, ಇವತ್ತು CM ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು. ಇದು ಕಾನೂನಿನಲ್ಲಿ ಅವಕಾಶವಿಲ್ಲ. ಯಾಕಂದರೆ ಜನಾದೇಶನ ಪೂರ್ಣ ಕರ್ನಾಟಕ ರಾಜ್ಯದಲ್ಲಿ ಉಲ್ಲಂಘನೆ ಆಗಿದೆ. ಯಾಕಂತಂದರೆ CM ಸಿದ್ದರಾಮಯ್ಯ ಅವರ ಹೆಸರಾಗಿ ಹೇಳಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಸರ್ಕಾರ ಟಿಕ್ಕಾಣಿ ಇಡ್ತು. ಪಂಚಭಾಗ್ಯ ಇರ್ಬೋದು, ಅವರ ಒಂದು ಇದರ ಮೇಲೆ ಅವರು ವರ್ಚಸ್ಸಿನ ಮೇಲೆ ಆಯಿತು. ಆದರೆ ಈಗ ಪೂರ್ಣಾವಧಿ ಯಾಕೆ ಮಾಡಲಿಲ್ಲ ಅಂತ ನನ್ನ ಪ್ರಶ್ನೆ. ಪೂರ್ಣಾವಧಿ ಯಾಕೆ ಮಾಡಿಬಿಡಲಿಲ್ಲ? ಏನಾದ್ರು ಇಲ್ಲಿಗಲ್ ಆಕ್ಟಿವ್ಸ್ ಅವ್ರು ಇದ್ದರೆ, ಅವ್ರದ್ದೇನಾದ್ರು ಭ್ರಷ್ಟಾಚಾರ, ಲೂಟಿ, ಇನ್ನೊಂದು ಮತ್ತೊಂದು ಅನ್ನೋ ಥರ ಇದ್ದರೆ ಅದು ಬೇಕಾದ್ರೆ ವ್ಯವಸ್ಥೆ ಸರಿ ಅನ್ಬೋದು. ಆದರೆ ಅವರು ಯಾವುದೇ ಇದರಲ್ಲೂ ಕೂಡ ಕಳಂಕರಹಿತ ಇಲ್ಲ. ಇವರು ಯಾವ ರೀತಿ ಅವ್ರನ್ನ ಹೈಕಮಾಂಡು ಕೊಡ್ತು ಏನಾಗಂದ್ರೆ ಅರ್ಥ ಆಗಲ್ಲ. ಇವರು ಇಷ್ಟು ಬಂದಾಗ ಇಲ್ಲಿ ಜನಾದೇಶ, ಜನರು ಪ್ರಜೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇವ್ರು ಕೊಟ್ಟಿರೋದು ಆಟಿಕೆ ಅಲ್ಲ. ಇಲ್ಲೆಲ್ಲೋ ಕೂತ್ಕೊಂಡು ಡೆಲ್ಲಿಲೆಲ್ಲೋ ಕೂತ್ಕೊಂಡು ರಾಜೀನಾಮೆ ಕೊಡು ಅಂದ್ರೆ ಅರ್ಥವೇನ? 3 ವರ್ಷ ಆಳರೆ. ಇವತ್ತು ಸಿದ್ದರಾಮಯ್ಯ ಮಾಡಿರೋಂಥ ಕೆಲಸಗಳು ಏನು, ಪಂಚಭಾಗ್ಯ ದಿನಕ್ಕೆ 171 ಕೋಟಿ ಬೇಕು ಅಂತ್ಯದನ್ನ ಒದಗಿಸ್ಕೊಂಡು ಬಂದವ್ರೆ. ದಿನಕ್ಕೆ 170 ಕೋಟಿ ಅಂದರೆ 60,000 ಕೋಟಿಗೂ ಹೆಚ್ಚು ವರ್ಷಕ್ಕೆ ಬೇಕು. ಅದನ್ನು ರೈತ ಪರ, ಬಡವರ ಪರ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯವನ್ನು ಮಾಡ್ರೆ. ಪಂಚಭಾಗ್ಯ ಸಾಮಾನ್ಯವಲ್ಲ. ಇವತ್ತು ಎಷ್ಟೋ ಜನ ಆಡ್ಕೋಬೋದು, ಅದು ಬೇರೆ ವಿಚಾರ. ಏನಂತಂದರೆ ಇವತ್ತು ಎಷ್ಟೋ ಜನ ಎಷ್ಟೊತ್ತು ಬಂದದಪ್ಪ ದುಡ್ಡು ಅನ್ನೋ ಮಟ್ಟದಲ್ಲಿ ಕಾಯ್ಕೊಂಡ್ರೆ. ಇವತ್ತು ಅವರ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗದ ಸುಮಾರು ಜನಕ್ಕೆ. ಏನು ತಿಂಗಳಿಗೆ 2,000, ಅದಲ್ಲದೆ ಅವರು ಒಂದು ಮನೆಗೆ ಹೆಚ್ಚು ಕಮ್ಮಿ 12-13 ಸಾವಿರ ರೂಪಾಯಿನಷ್ಟು ಬರುತ್ತೆ. ಇವತ್ತು ಮನೆಯಲ್ಲಿ ಕೂತಿದ್ದಂಥ ಮಹಿಳೆಯರು, ಒಂದು 4 ಗೋಡೆ ಮಧ್ಯದಲ್ಲಿ ಇದ್ದಂಥ ಮಹಿಳೆಯರು, ಈ ಎಷ್ಟೋ ಮಹಿಳೆಯರು ಇವತ್ತು ಬೇಕಾದಷ್ಟು ಬೆಟ್ಟ, ದೇವರ ದರ್ಶನ, ಧರ್ಮಸ್ಥಳ ಇರ್ಬೋದು, ಮಹದೇಶ್ವರ ಬೆಟ್ಟ ಇರ್ಬೋದು, ಎಲ್ಲ ನೋಡೋರೆ. ಇವತ್ತು ಆ ರೀತಿ ಓಡಾಡಿ ಎಲ್ಲ ಮಾಡಿ ಅವ್ರಿಗೆ ಒಂದು ಆರೋಗ್ಯವೂ ಬಂದಿದೆ. ನಾನು ಕೆಲವ್ರಿಗೆ ಹೇಳಿದೆ, ಸಿದ್ದರಾಮಯ್ಯ ಇದು ನಮಗೀಗ BP ಶುಗರ್ ಇಲ್ಲ ಅಂದರು. ಅಯ್ಯೋ ಪುಣ್ಯಾತ್ಮರೇ, ನೋಡಿಯಮ್ಮ, ನಮ್ಮ ಬೀದರ್, ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಬರ್ತಾರೆ ನಮ್ಗೆ ಔಷಧಿಗಾಗಿ ಬರ್ತಾರೆ, ಕ್ಯಾನ್ಸರ್ ಔಷಧಿಗಾಗಿ. ಆದರೆ ನಾನು ಅಲ್ಲ ಕಣಮ್ಮ, ಅವ್ರು ಕೊಟ್ಟಿರೋದು ನಿಮಗೆ, ನೀವೆಲ್ಲ ಹೋಗಿದ್ದೀರಿ ಅಂದೆ. ಸರ್ ದೇವಸ್ಥಾನ ಎಲ್ಲ ಸುತ್ತಬಿಟ್ಟು ಸರ್ ನೋಡಿರಲಿಲ್ಲ ನಾವು. ಹಂಗೆ ದೇವಸ್ಥಾನಗಳನ್ನೆಲ್ಲ ಸುತ್ತನು, ಬೇಕಾದ ಕಡೆ ಹೋದ್ನು, ಎಲ್ಲ ಓಡಾಡಿದ್ನು ಅಂದರು. ಅದಿಯಮ್ಮ ನಿಮಗೆ BP ಇಲ್ಲ, ಶುಗರ್ ಇಲ್ಲ. ಯಾಕಂತಂದರೆ ನೀವು 4 ಗೋಡೆ ಮಧ್ಯದಲ್ಲಿದ್ದೀರಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಓಡಾಡಿದ್ದೀರಿ. ಯಾಕಂದರೆ ನಿಮ್ಗೆ ಬಸ್ ಫ್ರೀ ಆಯಿತು, 2,000 ರೂಪಾಯಿ ಅನುದಾನ ಬಂತು, ಇದರಲ್ಲಿ ಎಲ್ಲನೂ ವ್ಯವಸ್ಥೆ ಮಾಡಿದ್ದೀರಿ. ಇದರಿಂದ ನಿಮಗೆ ಆರೋಗ್ಯನೂ ಶುರುವಾಯಿತು. ಅನ್ನ ಒಂದೇ ಅಲ್ಲ, ಸಿದ್ದರಾಮಯ್ಯ ಆರೋಗ್ಯನೂ ಕೊಟ್ಟಂಗಾಯ್ತು. ಈಗ 1.25 ಕೋಟಿಗೆ ಇವತ್ತು 2,000 ರೂಪಾಯಿನ ಕೊಡ್ತಾ ಇರೋದು ಸಾಮಾನ್ಯ ವಿಷಯವಲ್ಲ. ಇಂಥ ವ್ಯಕ್ತಿನ ಏನು ಹೈಕಮಾಂಡ್ ಯಾಕೆ ಈ ಥರ ಮಾಡ್ತು? ಇದು ಯಾರು ಹೇಳೋದಲ್ಲ, ಯಾರು ಹೊಗಳಿಕೆಗೆ ಇದಕ್ಕೆ ಮಾಡ್ತಾ ಇರೋದಲ್ಲ. ಇದನ್ನು ನಾನು ತೀವ್ರವಾಗಿ ಹೈಕಮಾಂಡ್ ಖಂಡಿಸ್ತೀನಿ. ಯಾಕಂತಂದರೆ ಇವತ್ತು 2 ವರ್ಷ ಆಳಬೇಕಾಗಿತ್ತು. ಈ ಸರ್ಕಾರಕ್ಕೆ ಒಂದು ಶೋಭೆ ಬರೋಂಥ ವ್ಯವಸ್ಥೆ ಆಯ್ತಿತ್ತು. ಇವತ್ತು ಅದು ಮಾಡಲಿಲ್ಲ. ಇವತ್ತು ಏನು ಅವ್ರು ಮಾಡಿರೋ ಕೆಲಸಗಳು ಕೂಡ ಇದಲ್ಲದೆ ಎಷ್ಟು ಜನ ರೈತರಿಗೆ ಸೇರಿದೆ ದುಡ್ಡು. ಅದು ಯಾವುದೋ ಒಂದು ಇದು ಜನಾದೇಶ ಅಂದರೆ ಇದಲ್ಲ. ಜನಾದೇಶ ಅವರ ಬಯೋಡೇಟಾ ಏನಿದೆ, ಅವ್ರು ಯಾವ್ಯಾವ ರೀತಿ ಜನಕ್ಕೆ ಅನುಕೂಲ ಮಾಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲೂ ಕೂಡ ಅವ್ರ ಹೆಸರು ಮಾಡಿದವರು, ತಾಲ್ಲೂಕು ಪಂಚಾಯತ್ ಮೆಂಬರ್ ಆದವರು, ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಇವ್ರಿಗೆ ಇಂಥ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟದೆ. ಏನು ಇವತ್ತು ಅದು ಕೊಟ್ಟರು ಅಂತಂತ ಅವ್ರೇನು ಬಿಟ್ಟಿಲ್ಲ. ಇವತ್ತು ಅವ್ರು ಕೊಟ್ಟಿದ್ರು ಸಹ ಇವತ್ತು ಸಣ್ಣ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ತಗೊಳ್ಳಿ, AR ಕೃಷ್ಣಮೂರ್ತಿ ಅವರು 600 ಕೋಟಿಗೂ ಹೆಚ್ಚು ಅನುದಾನ ತಂದು
ಅಭಿವೃದ್ಧಿ ಕಡೆಗೆ ಹಾಕರೆ ಇನ್ನೂ ಕೂಡ ತರ್ತಾರೆ. ಇವತ್ತು ಅವ್ರಿಗೆ ಮೊನ್ನೆ ಮಾತಾಡೋದಕ್ಕೆ ಸ್ವಲ್ಪ ಕಬಿನಿ 2ನೇ ಅಂತ ಮಾಡಬೇಕು ಸರ್ ಸಿದ್ದರಾಮಯ್ಯನವ್ರು ಅಂದಕ್ಕೆ ಅವರು ಖಂಡಿತ ಅದ್ರ ಬಗ್ಗೆ ನಾನು ಕ್ರಮ ತಗೋತೀನಿ. ಈಗ ಇದೆಲ್ಲ ಸ್ವಲ್ಪ ವ್ಯವಸ್ಥೆ ಇದೆ, ಈಗಲೇ ಈ ವರ್ಷದಲ್ಲಿ ನಾನು ತಕ್ಕೊಂಡು ಮಾಡ್ತೀನಿ ಅಂದರು. ಇಡೀ ಮಾದೇವಪ್ಪ 40 ವರ್ಷದಿಂದ ಅವರು ಕೂಡ ಗುದ್ಲಿ ಪೂಜೆ ಮಾಡೋಕ್ಕೆ ಬಂದಾರೆ. ಏನೋ ಕಬಿನಿ 2ನೇ ಅಂತನ ಅದಾಗಿಲ್ಲ, ಅದನ್ನೆಲ್ಲ ಈಗ ಮಾಡೋಕ್ಕೆ ಅವರು ಇವೆಲ್ಲ ಇದ್ದದ್ರಿಂದ ಅದು ಮಾಡಿದ್ರು. ಈ ಸತಿ ಮಾಡ್ತಾಯಿದ್ರು ಅವರು. ಇನ್ನೂ ಕೂಡ ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಆಗೋದು. ಇದನ್ನು ಯಾಕೆ ಈ ಥರ ಮಾಡಿದ್ರು ಅನ್ನೋದನ್ನು ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಸಹಿಸಲ್ಲ. ಏನೇ ಆಗಲಿ ಇವರು ಸಿದ್ದರಾಮಯ್ಯವ್ರು ಬರಬೇಕು. ಆಳಕ್ಕೆ ಸರ್ಕಾರದಲ್ಲಿ ಯಾರೂ ಇಲ್ಲ ಅಂದರೆ ರಾಷ್ಟ್ರಪತಿ ಆಳ್ವಿಕೆ ತಂದುಬಿಡಿ, ಅದಾರು ಆಗಲಿ. ಯಾಕಂತಂದರೆ ಇವರು ಅಷ್ಟು ಹೀನವಾಗಿ ಇಲ್ಲಿ ಸರ್ಕಾರ ನಡೆಸಿದ್ರೆ ರಾಷ್ಟ್ರಪತಿ ಆಳ್ವಿಕೆ ತಂದುಬಿಡಿ. ಯಾಕೆ ಬೇಕು ಅವರು ಇವರು ಅಂತ ಇದು ಕಟ್ಟಬೇಡಿ. ನಾವು ಅವ್ರು ಕಂಡ್ರು ಅಲ್ಲ, ಇವ್ರು ಕಂಡ್ರು ಯಾರು ಕಂಡ್ರು ಆಗಲ್ಲ. ದೇಶದ ರಕ್ಷಣೆ, ರಾಜ್ಯದ ರಕ್ಷಣೆ, ಭೂಮಿ ಜಲ ನೆಲ ಇದ್ರ ಬಗ್ಗೆ ಗಮನ ಇರೋಂಥ ವ್ಯಕ್ತಿಗೆ, ಸೂಕ್ತ ವ್ಯಕ್ತಿಗೆ ನಾ ಸಿದ್ದರಾಮಯ್ಯ ಮಗನು ಕೊಟ್ಟಿದ್ರು ಸಹಿಸ್ತಿರಲಿಲ್ಲ. CM ಪಟ್ಟನ ಸಿದ್ದರಾಮಯ್ಯ ಮಗನು ಕೊಟ್ಟಿದ್ರು ನಾನು ಸಹಿಸ್ತಿರಲಿಲ್ಲ. ಇದು ಇವ್ರ ಕೈಲಿ ಮುಂದುವರಿಬೇಕಾಗಿತ್ತು. ಇದು ಭಾಳ ಕೃತ್ಯ. ಈಗಲೂ ಕೂಡ ಹೈಕಮಾಂಡ್ ಅದನ್ನು ತಗೊಂಡು ಪುನಃ ರಾಜ್ಯದಲ್ಲಿ ಅವರೇ ಮುಂದುವರಿಯಾಗಿ ಮಾಡಲಿ. ಇನ್ನೂ ಕೂಡ ಹೆಚ್ಚು ಅಭಿವೃದ್ಧಿ. ಕಾಂಗ್ರೆಸ್ಗೂ ಇವತ್ತು ಕೂಡ ಲೆಕ್ಕ ಹಾಕೊಳ್ಳಿ, ಏನು ಅನೌನ್ಸ್ ಆಯಿತು 3 ದಿವಸದಿಂದ ಕಾಂಗ್ರೆಸ್ ಇದು ಅಂಕಿಅಂಶ ಡೌನ್ ಆಯ್ತಾ ಇದೆ, ಸುಮಾರು % ಡೌನ್ ಆಗದೆ. ಇದನ್ನು ಹೈಕಮಾಂಡ್ ತಿಳ್ಕೋಬೇಕು. ಯಾರು ಅಂತಿರೋ ಅದು ಕೋಳಿ ಮೊಟ್ಟೆ ಆಗ್ತದೆ ಅಂದ್ಬಿಟ್ಟು ಕೋಳಿನೇ ಕೂದಂಗೆ ಬರೀ ಆಸೆಗೆ ಈ ಮಾಡಿರೋ ಕೆಲಸ ಹೈಕಮಾಂಡ್ ಸರಿ ಇಲ್ಲ. ಕೂಡಲೇ ಬದಲು ಮಾಡಿ ಅವ್ರನ್ನ ಮುಂದುವರಿಸಬೇಕು ಅಥವಾ ರಾಷ್ಟ್ರಪತಿ ಆಳ್ವೆ ಜಾರಿ ಮಾಡಬೇಕು ಅಂತ ಈ ಮೂಲಕ ಯಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ಪಾರಂಪರಿಕ ವೈದ್ಯರು, ವಿಶ್ವ ರೈತ ಸಂಘಟನಾ ಸದಸ್ಯ ನಾನು ಈ ಮೂಲಕ ಮನೆಗೂ ಎಲ್ಲ ಒತ್ತಾಯವೆಲ್ಲ ಹೈಕಮಾಂಡ್ಗೆ ಆಗ್ರಹ ಮಾಡ್ತಾ ಇದ್ದೀನಿ, ನಾನು ಕೂಡಲೇ ಸರ್ ಮಾಡಿ ಅಂತ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.